ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಚುರುಕು ಬುದ್ಧಿ, ಸುಳ್ಳು ಹಾಗೂ ಚಾಡಿ ಈ ಸ್ವಭಾವ ನೋಡಿ. ಅಲ್ಲಿ ಬುಧ ರವಿ ಸೇರಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಏನೋ ಆ ಕ್ಷಣಕ್ಕೆ ಎಸ್ಕೇಪ್ ಆಗಬೇಕು ಅಂಥೇಳಿ ಸುಳ್ಳು ಹೇಳ್ಬಿಡೋದು. ಆಮೇಲೆ ಅದರಿಂದ ಆಗೋ ಹಾನಿ ಇದೆಯಲ್ಲ ಅದನ್ನು ಭರಿಸೋಕ್ಕಾಗಲ್ಲ, ತಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗ್ಬಿಡೋ ಸಾಧ್ಯತೆ ಇರುತ್ತೆ. ಹುಷಾರು. ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ, ಮಿತ್ರರ ಸಹಾಯ ಚೆನ್ನಾಗಿರುತ್ತದೆ. ಹೀಗಾಗಿ ಆತಂಕ ಏನೂ ಇಲ್ಲ. ಸ್ವಲ್ಪ ಎಚ್ಚರವಾಗಿರಿ. ಸಂದರ್ಭಗಳು ಹೇಳಿಸುವ ಸುಳ್ಳು ಇದೆಯಲ್ಲ ಅದರಿಂದ ನೀವು ಸುರುಳಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಗಮನ ಇರಲಿ. ಯಾಕೆಂದರೆ ವಾಕ್ಸ್ಥಾನದಲ್ಲಿ ಬುಧ ಇದ್ದಾನೆ. ಈ ಕಾರಣದಿಂದಾಗಿ ಸಂಗಾತಿ ವಿಚಾರದಲ್ಲಿ ಆಗಬಹುದು, ಬಂಧುಗಳ ವಿಚಾರದಲ್ಲಿ ಆಗ್ಬೋದು, ಸ್ನೇಹಿತರ ಹತ್ರ ಆಗಬಹುದು. ಇಂಥವರ ಸಮೀಪದಲ್ಲಿ ಅಥವಾ ಇಂಥವ್ರ ಜೊತೆಗೆ ನೀವು ಹೇಳೋ ಸುಳ್ಳು ಪ್ರಮಾದ ಉಂಟು ಮಾಡುತ್ತೆ. ಹುಷಾರು. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಉಂಟಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಸ್ವಲ್ಪ ಮಟ್ಟಿಗೆ ಈ ವಾರದ ಅಂದರೆ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಉದರ ಬಾಧೆಯೂ ಕಾಡುತ್ತೆ. ಹೀಗಾಗಿ ಇದ್ರ ಜೊತೆಗೆ ಉದರ ಬಾಧೆ, ಹೊಟ್ಟೆ ಸ್ವಲ್ಪ ಕಿರಿಕಿರಿ ಅಪ್ಸೆಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಗಮನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ಅಲ್ಲಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ವ್ಯಾಪಾರದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಪರಿಶ್ರಮ, ನಿಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ. ಎಲ್ಲ ನೋಡ್ಕೊಂಡ್ಬಿಡು ನಾನು ಇರಲ್ಲ, ಈ ಥರ ಜವಾಬ್ದಾರಿ ವಹಿಸ್ಬಿಟ್ರೆ ಪಾಪ ಹೆಣ್ಮಕ್ಳಿಗೆ ಅದು ಇದು ಏನೂ ಗೊತ್ತಿರೋಲ್ಲ, ಹುಡ್ಕೊಂಡು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಮೀನರಾಶಿಯವರಿಗೆ ಸ್ವಲ್ಪ ಎಚ್ಚರ ಇರಲಿ. ಪ್ರಯಾಣ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಘರ್ಷಣೆಗಳು, ತೊಂದರೆಗಳು, ಬಂಧುಗಳಲ್ಲಿ ಮನಸ್ತಾಪಗಳು ಬರತಕ್ಕಂಥದ್ದು. ವಾರದ ಅಂತ್ಯ ನಿಮ್ಮ ಪಾಲಿಗೆ ಸ್ವಲ್ಪ ಭಯಯುತವಾಗಿದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗುರುವಾರ, ಶುಕ್ರವಾರ, ಶನಿವಾರ ಏನು ಕೆಲಸ ಮಾಡ್ತಾ ಇದ್ದೀರಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಏನು ವರ್ತನೆ ಮಾಡ್ತಾ ಇದ್ದೀರಾ, ಇವುಗಳ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಪರಿಹಾರಕ್ಕೆ ಏನಪ್ಪ ಮೀನರಾಶಿಯವರಿಗೆ ಅಂತಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ.